ಸತ್ತ ವ್ಯಕ್ತಿಯನ್ನು ಯಾರಿಗಾದರೂ ಮತ್ತೆ ಬದುಕಿಸುವುದು ಸಾಧ್ಯ ಅಂದರೆ ನೀವು ನಂಬ್ತೀರಾ? ಮಹಾಭಾರತದ ಪ್ರಕಾರ ಒಬ್ಬ ಗುರುವಿಗೆ ಸತ್ತವರನ್ನು ಮತ್ತೆ ಬದುಕಿಸುವ ಒಂದು ರಹಸ್ಯ ವಿದ್ಯೆ ಗೊತ್ತಿತ್ತು. ಇದು ದೇವತೆಗಳಲ್ಲಿ ಒಬ್ಬನಾದ ಕಚ ಹಾಗೂ ಅಸುರರ ಗುರುಗಳಾದ ಶುಕ್ರಾಚಾರ್ಯರ ಒಂದು ಅದ್ಭುತ ಕಥೆ. ಒಮ್ಮೆ ದೇವತೆಗಳಿಗೆ ಅಸುರರನ್ನು ಸಂಪೂರ್ಣವಾಗಿ ಸೋಲಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಯಾಕಂದರೆ ಅಸುರರು ಸತ್ತಾಗಲೆಲ್ಲ ಶುಕ್ರಾಚಾರ್ಯರು ಅವರನ್ನು ಮತ್ತೆ ಬದುಕಿಸ್ತಿದ್ರು. ಈ ರಹಸ್ಯವನ್ನು ತಿಳಿಯುವುದಕ್ಕೋಸ್ಕರ ದೇವತೆಗಳು ಬೃಹಸ್ಪತಿಯ ಮಗನಾದ ಕಚನನ್ನು ಶುಕ್ರಾಚಾರ್ಯರ ಶಿಷ್ಯನಾಗಿ ಕಳುಹಿಸ್ತಾರೆ. ಶುಕ್ರಾಚಾರ್ಯರಿಗೆ ಆತ ಬೃಹಸ್ಪತಿಯ ಮಗ ಅಂತ ತಿಳಿದಿದ್ರೂ ಕೂಡ ಆತನನ್ನು ತಮ್ಮ ಶಿಷ್ಯನಾಗಿ ಸ್ವೀಕರಿಸ್ತಾರೆ. ಆದರೆ ಅಸುರರಿಗೆ ಕಚನ ನಿಜವಾದ ಉದ್ದೇಶ ತಿಳಿಯುತ್ತೆ. ಆ ಕೂಡಲೇ ಅವರು ಕಚನನ್ನು ಕೊಲ್ತಾರೆ. ಆದರೆ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ವಿದ್ಯೆಯ ಮೂಲಕ ಆತನನ್ನು ಮತ್ತೆ ಬದುಕಿಸ್ತಾರೆ. ಈ ಮೃತ ಸಂಜೀವಿನಿ ವಿದ್ಯೆ ಅಂದರೆ ಸತ್ತವರನ್ನು ಮತ್ತೆ ಬದುಕಿಸುವ ಒಂದು ಪವಿತ್ರ ಜ್ಞಾನವಾಗಿದೆ. ಶುಕ್ರಾಚಾರ್ಯರು ತಮ್ಮ ಕಠಿಣ ತಪಸ್ಸಿಗೋಸ್ಕರ ವರದಾನವಾಗಿ ಈ ವಿದ್ಯೆಯನ್ನು ಶಿವನಿಂದ ಪಡೆದಿರ್ತಾರೆ. ಅಸುರರು ಮತ್ತೆ ಮತ್ತೆ ಕಚನನ್ನು ಕೊಂದಾಗಲೂ ಸಹ ಶುಕ್ರಾಚಾರ್ಯರು ಪ್ರತಿ ಸಲ ಆತನನ್ನು ಬದುಕಿಸ್ತಾರೆ. ಕೊನೆಗೆ ಅಸುರರು ಕಚನ ದೇಹವನ್ನು ಸುಟ್ಟು ಆ ಬೂದಿಯನ್ನು ಪಾನೀಯದಲ್ಲಿ ಬೆರೆಸಿ ಯಾರಿಗೂ ತಿಳಿಯದ ಹಾಗೆ ಶುಕ್ರಾಚಾರ್ಯರಿಗೆ ಕೊಡಿಸ್ತಾರೆ. ಯಾವಾಗ ಶುಕ್ರಾಚಾರ್ಯರಿಗೆ ಕಚ ತನ್ನ ಹೊಟ್ಟೆಯಲ್ಲೇ ಇದ್ದಾನೆಂಬ ಸತ್ಯ ತಿಳಿಯುತ್ತೋ ಆ ಕೂಡಲೇ ಅವರು ಮೃತ ಸಂಜೀವಿನಿ ವಿದ್ಯೆಯನ್ನು ಆತನಿಗೆ ಬೋಧಿಸ್ತಾರೆ. ಕೂಡಲೇ ಕಚ ಜೀವಂತವಾಗಿ ಹೊರಬರ್ತಾನೆ. ಆದರೆ ಶುಕ್ರಾಚಾರ್ಯರು ಮೃತಪಡ್ತಾರೆ. ಆ ತಕ್ಷಣವೇ ಕಚನು ಈಗ ತಾನೇ ಕಲಿತಂತಹ ಮೃತ ಸಂಜೀವಿನಿ ವಿದ್ಯೆಯನ್ನು ಬಳಸಿ ತನ್ನ ಗುರುಗಳಾದ ಶುಕ್ರಾಚಾರ್ಯರನ್ನು ಮತ್ತೆ ಬದುಕಿಸ್ತಾನೆ. ಅದಕ್ಕಾಗಿಯೇ ಮಹಾಭಾರತವು ಶುಕ್ರಾಚಾರ್ಯರನ್ನು ಕೇವಲ ಅಸುರರ ಗುರು ಎಂದು ಮಾತ್ರವಲ್ಲ, ಆದರೆ ಸನಾತನ ಧರ್ಮ ಕಂಡಂತಹ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರು ಅಂತ ಗೌರವಿಸುತ್ತೆ. ಈ ಕಥೆಯನ್ನು ನೀವು ಮೊದಲೇ ಕೇಳಿದ್ರಾ ಅಥವಾ ಶುಕ್ರಾಚಾರ್ಯರ ಇನ್ಯಾವ ವಿಷಯ ನಿಮಗೆ ಗೊತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ.